ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನ್ಮದಿನದ ಅಂಗವಾಗಿ ಭಾನುವಾರ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕುರುಬ ಸಂಘದ ಪದಾಧಿಕಾರಿಗಳು ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಸಿಎಂ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಚಂದ್ರಶೇಖರ್, ನಗರಸಭೆ ನಾಮನಿರ್ದೇಶನ ಸದಸ್ಯೆ ಅಣ್ಣಮ್ಮ, ಮುಖಂಡ ಅಕಲಹಳ್ಳಿ ಶಿವು ಮಾತನಾಡಿ, ರಾಜ್ಯ ಕಂಡ ಧೀಮಂತ ನಾಯಕ ಸಿಎಂ ಸಿದ್ದರಾಮಯ್ಯ ಅವರ ಉತ್ತಮ ಆಡಳಿತ ಗುಣಗಾನವನ್ನು ಎಲ್ಲೆಡೆ ಕಂಡುಬರುತ್ತಿದೆ. 5 ಗ್ಯಾರಂಟಿಯನ್ನು ನೀಡಿ ಜನರ ಬದುಕು ಹಸನುಗೊಳಿಸಿದ್ದಾರೆ. ಸ್ವಾವಲಂಬಿ ಜೀವನ ನಡೆಸಲು ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತಂದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೊಡುಗೆ ಅಪಾರ. ಸರಳ ವ್ಯಕ್ತಿತ್ವ ಹೊಂದಿರುವ ಅವರ ಆಚಾರ ವಿಚಾರಗಳು ನಮಗೆ ಸ್ಫೂರ್ತಿ. ಉತ್ತಮ ಆಡಳಿತ ನಡೆಸುತ್ತಿರುವ ಅವರ 5 ಗ್ಯಾರಂಟಿಗಳನ್ನು ನೀಡಿದ್ದು ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಜನಪರ ಕಾಳಜಿ ಕೆಲಸಗಳನ್ನು ಸ್ಮರಿಸಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ನೀಡಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ವಿ ಶ್ರೀನಿವಾಸ್, ಡೈರಿ ಗೋಪಿ, ಬಾಬಾಜಾನ್, ಸರಸ್ವತಿ ಮೇಸ್ತ್ರಿ, ನಾರಾಯಣಸ್ವಾಮಿ, ರಮೇಶ್, ಬಾಬು, ಮಂಜು, ಪ್ರಕಾಶ್, ಮಕ್ಸೂದ್, ಉಮೇಶ್, ಸಲ್ಮಾ ಇತರರು ಹಾಜರಿದ್ದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆ, ಅನ್ನಭಾಗ್ಯ ಇವತ್ತು ಕೊಟ್ಟಿರುವಂಥ ಕೊಡುಗೆಗಳಲ್ಲಿ ಯಾವುದೇ ಥರ ಅವರನ್ನು ನಾವು ಮಾಡೋಕ್ಕಾಗಲ್ಲ. ಇಂಥ ಹಿಂದುಳಿದ ವರ್ಗ ಮುಂದಿನ ದಿನಗಳಲ್ಲಿ ನಮಗೆ CM ಆಗಿರುವಂಥ ಅವಕಾಶ ಇವತ್ತು ಬಂದಿದೆ. ಇಂಥ ವ್ಯಕ್ತಿಗೆ ನಾವು ದೇವರಲ್ಲಿನ ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ನಾವು ಹಾರೈಸ್ತಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಒಂದು ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಿದ್ದರಾಮಯ್ಯ ಸರ್ಗೆ ಇನ್ನಷ್ಟು ಆರೋಗ್ಯ ಆಯುಷನ್ನು ಕೊಟ್ಟು ಈ ರಾಜ್ಯವನ್ನು ಇನ್ನಷ್ಟು ಸುಭಿಕ್ಷವಾಗಿರಬೇಕು ಅಂದರೆ ಅವರೇ ಮುಖ್ಯಮಂತ್ರಿಯಾಗಿ ಇನ್ನಷ್ಟು 5 ವರ್ಷ ಕಾಲ ಅವರೇ ಇರಬೇಕು ಅನ್ನೋ ಒಂದು ಆಶಿಸ್ತಾ ನಮ್ಮ ಎಲ್ಲ ಹೆಣ್ಣುಮಕ್ಕಳಿಗೆ ಶಕ್ತಿ ತುಂಬಿದಂಥ ನಮ್ಮ ಸಿದ್ದರಾಮಣ್ಣ ಅವರು 106 ಕಾಲ ಚೆನ್ನಾಗಿರಬೇಕು. ಮತ್ತು ನಮ್ಮ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ತುಂಬಾ ಶಕ್ತಿ ತುಂಬಿದಂಥ ನಾಯಕರು ಯಾರನ್ನ ಇದ್ದಾರೆ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು. ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗೆ ತುಂಬ ಬಲ ತುಂಬಿ ಅವ್ರಿಗೆ ಸ್ತ್ರೀಶಕ್ತಿ ಇದು ಯಾವುದೇ ಅನುದಾನ ಆಗಲಿ ಮೊದಲು ಹೆಣ್ಮಕ್ಳಿಗೆ ಕೊಡ್ತಾರೆ. ಶಕ್ತಿ ಯೋಜನೆ ಆಗ್ಬೋದು, ಮತ್ತು ಮನೆಗಳಿಗೆ ಯಾವುದೇ 2,000 ರೂಪಾಯಿ ಉಳಿತಾಯ ಆಗ್ಬೋದು, ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಅಂಥ ಧೀಮಂತ ನಾಯಕರು ಇನ್ನಷ್ಟು ದಿನ ಆಡಳಿತ ನಡೆಸಬೇಕಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಮಾಡ್ತಾರೆ. ಜೈ ಹಿಂದ್. ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದೇನೆಂದರೆ ನಮ್ಮ ಧೀಮಂತ ನಾಯಕ ಸಿದ್ದರಾಮಯ್ಯನವರು ಅವ್ರೇನೆಂದರೆ ಇಡೀ ಕರ್ನಾಟಕಲ್ಲ, ಸ್ಟೇಟ್ಗೆಲ್ಲ ಸೆಂಟ್ರಲ್ಗೆ ಹೋಗಿದ್ದಾರೆ. ಇವತ್ತು ಏನಕ್ಕೋಸ್ಕರ ಹೋಗಿದ್ದಾರೆ ಅಂದರೆ ಒಂದು ಅಹಿಂದ ಸಂಘಟನೆ, ಅಹಿಂದ ನಾಯಕ ಅನಿಸ್ಕೊಂಡು ಸೆಂಟ್ರಲ್ಗೆ ಹೋಗಿದ್ದಾರೆ. ಅವ್ರದ್ದೊಂದು ಹುಟ್ಟುಹಬ್ಬಕ್ಕೋಸ್ಕರ ಇವತ್ತು ಈ ಅವ್ರದ್ದೊಂದು ಬರ್ತ್ಡೇ ಅಂತ ಯಾವತ್ತೂ ಅವರು ಸ್ವೀಕಾರ ಮಾಡಿಲ್ಲ. ಅವ್ರ ಬರ್ತ್ಡೇ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಆದರೆ ಅವರೊಂದು ಬರ್ತ್ಡೇಗೋಸ್ಕರ, ಅವರೊಂದು ಇದಕ್ಕೋಸ್ಕರ ಇವತ್ತು ನಾವು ಈ ಹಾಸ್ಪಿಟ್ಲಲ್ಲಿ ಒಂದು ಬ್ರೆಡ್ಡು, ಒಂದು ಫ್ರೂಟ್ಸ್ ಕೊಡೋ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಜನಾಂಗದಿಂದ ಹಮ್ಮಿಕೊಂಡು ನಾವು ಈ ತಾಲೂಕು ಹಾಸ್ಪಿಟ್ಲಲ್ಲಿ ಬ್ರೆಡ್ಡು ಮತ್ತು ಫ್ರೂಟ್ಸ್ ಕೊಡ್ತಾಯಿದ್ದೀವಿ.